ಇವತ್ತು ನನ್ನ ಎರಡನೇ ಮಗಳ ಬರ್ತ್ಡೇ. ಈ ಬರ್ತ್ಡೇ ಅಂತೂ ನಂಗೆ ಸ್ಪೆಷಲ್. ನಾನು ಅವಳು ಹುಟ್ಟಕ್ಕೆ ಸೇಮ್ ಸಿಚುವೇಶನ್ ಅನುಭವಿಸ್ಬಿಟ್ವಿ. ಅಯ್ಯೋ ಎರಡನೇದು ಹೆಣ್ಣಾಯ್ತು, ಛೇ ತಾಯಿಗೂ ಹಿಂಗೆ ಆಯಿತು ಮಗಳಿಗೂ ಹಿಂಗೆ ಆಯಿತು, ಎರಡೂ ಹೆಣ್ಣಾದು ಅಂತ ಹೇಳಿದವರೇ ಹೆಚ್ಚು. ಪಾಪು ಹೇಗಿದೆ ಅವಳು ಹೇಗಿದೆ ಅಂತ ಒಬ್ಬರು ಕೇಳಿದವರು ಇಲ್ಲ. ಈ ಥರ ಸಿಚುವೇಶನ್ನ ಸುಮಾರು ಜನ ಹೆಣ್ಮಕ್ಳು ಅನುಭವಿಸಿರ್ತಾರೆ. ಸಾಮಾನ್ಯವಾಗಿ ಈ ಹಳ್ಳಿ ಭಾಗದಲ್ಲಂತೂ ತುಂಬಾ ಜಾಸ್ತಿ ಇದು ಹೆಣ್ಣು ಗಂಡು ವಾರಸ್ದಾರ ಹುಟ್ಟಬೇಕಿತ್ತು ಅನ್ನೋದೆಲ್ಲ ಜಾಸ್ತಿ ಅಲ್ವಾ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಬೆಸ್ಟ್ ಪಾರ್ಟ್ ಇದ್ದಾಗ ತುಂಬ ಖುಷಿ ಆಗುತ್ತೆ. ಅದರಲ್ಲಿ ನಮಗೆ ಬೆಸ್ಟ್ ಪಾರ್ಟ್ ಅಂದರೆ ನಮ್ಮ ಭಾವ. ಅವ್ರಿಗೆ ಯಾವತ್ತೂ ಈ ಹೆಣ್ಣು ಗಂಡು ಅನ್ನೋದ್ರ ಬಗ್ಗೆ ಯೋಚನೆನೇ ಇಲ್ಲ. ಅವ್ರು ಯಾವತ್ತೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದು ನಮ್ಮ ಅಕ್ಕನ ಹತ್ರ ನಾನಂತೂ ಕೇಳಿಸ್ಕೊಂಡಿಲ್ಲ. ಅವ್ರಿಗೆ ಮಕ್ಕಳು ಅಂದರೆ ಒಟ್ಟಲ್ಲಿ ತುಂಬ ಜೀವ, ತುಂಬ ಆಸೆ ಮಾಡ್ತಾರೆ. ಅದು ನಮಗೆ ತುಂಬ ಖುಷಿಯಾಗೋ ವಿಚಾರ. ಇದು ಸುಮಾರು ಜನ ಹೆಣ್ಮಕ್ಳಿರೋ ತಂದೆಗಳು ಇಷ್ಟೇ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊತಾರೆ, ಅಷ್ಟೇ ಆಸೆ ಮಾಡ್ತಾರೆ ಅನ್ಸುತ್ತಲ್ವ. ಹಾಗೆ ಈ ಚಿಕ್ಕಿ ಆಲ್ವೇಸ್ ಲವ್ಸ್ ಯು ಕಂದ. ಹೀಗೆ ನಿಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾಳೆ, ಹಾಗೆ ನಿಮಗೋಸ್ಕರ ಏನಾದರೂ ಮಾಡ್ತಾನೆ ಇರ್ತಾಳೆ ಯಾವಾಗ್ಲೂ. ಹಾಗೆ ನೀವು ಯಾರೆಲ್ಲ ನಿಮ್ಮ ಮನೇಲಿ 4 ಜನ ಹೆಣ್ಮಕ್ಳಿದ್ದೀರಾ ಅಂತ ನಂಗೆ ಕಮೆಂಟಲ್ಲಿ ಹೇಳಿ. ನನಗಂತೂ ಖುಷಿಯಾಗುತ್ತೆ 4 ಜನ ಹೆಣ್ಮಕ್ಳಿದ್ದೀವಿ ನಾವು ಅಂತ ಹೇಳ್ಕೊಳ್ಳೋದಕ್ಕೆ.